ರುಕ್ಮಾಂಗ ಶುಭಾಂಗನೆ ತಂದರು ತೈ 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 ತಯ ಗುರುಮಠದಿಂದ ಸಕಲಾದ ವಿದ್ಯೆಯನ್ನು ಕಲಿತು ಅರಮನೆಗೆ ಬಂದಿದ್ದೇವೆ ಅಲ್ವಾ? ಹೌದಣ್ಣ. ಬಂದು ಕೆಲ ಕಾಲ ಕಳೆದು ಹೋಯಿತು. ಯಾಕೋ ಏನು ಬೇಸರ. ಅದರ ನಿವಾರಣೆಗೆ ಒಂದು ಮಾತು ಇಲ್ಲ. ಗಣತರದ ಪಣ್ಣು ಬಲವನ್ನು ಕೊಯ್ಯಲೀಗ ಕನತರದ ಪಣ್ಣು ಬಲವನ್ನು ಕೊಯ್ಯಲೀಗ ಸಂಗ್ರಹಿಸುತ್ತಾ ತಂದೆ ಒಟ್ಟಿಗೆ ನಾವು ಬದುಕುತ್ತಾ ಇದ್ದೇವೆ. ಹಾಗಂತ ದಿನಗಳು ಕೆಲವು ಕಳೆಯಿ ಅರಮನೆ ಗುರುಮಠದಿಂದ ಬಂದ ಮೇಲೆ ಬೇಸರ ತಮ್ಮ. ಏಕತಾನತೆ ಆದ್ರೆ ಬೇಸರ ಆಗದೆ ಇರ್ತದ. ಹಾಗಾಗಿ ಎಷ್ಟೇ ವೈಭೋಗಗಳಿರಲಿ ಅದು ಏಕತಾನತೆ ಆದಾಗ ಬೇಸರವನ್ನ ತಂದೊಡ್ತದೆ. ಸರಿ. ಹಾಗಾಗಿ ಬೇಸರ ನಿವಾರಣೆ ಆಗಬೇಕು ಅಂತಾದ್ರೆ ನಮ್ಮಪ್ಪನ ಆಳ್ವಿಕೆಗೆ ಒಳಪಟ್ಟಿದ್ದು ಭವನ ಸಮೃದ್ಧವಾಗಿ ಬೇಗ ನಿಂತಿದೆ ಎನ್ನುವುದನ್ನು ಕೇಳಿದ್ದೇವೆ. ಹೋಗುವುದಕ್ಕೆ ಅವಕಾಶ ಲಭ್ಯವಾಗಿರಲಿಲ್ಲ. ಇವತ್ತೊಂದು ಒಳ್ಳೆಯ ಅವಕಾಶ, ಹೋಗಬೇಕು. ಈಗ ನೀನು ಬೇಸರ ಆಗ್ತದೆ ಅಂತ ಹೇಳಿದ್ದು ಕೇಳಿ ಬಹಳ ದೂರ ತಿರುಗಾಟಕ್ಕೆ ಹೋಗುವ ಹೇಳ್ತೆ ಅಂತ ಮಾಡಿದ್ದು. ಬೇಡ 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 ಬೇಡ, ನಮ್ಮ ಅಪ್ಪನದ್ದೇ ಉಪವನ ಇರುವಾಗ ಈಗ ದೂರ ತಿರುಗಾಟ ಮಾಡ ವ್ಯಾಪ್ತಿಯೆಲ್ಲ ತಿರುಗ್ತಾ ಇರುವ. ಅದೇ ಸರಿ, ಅದೇ ಸರಿ. ಹಾಗಿರುವಾಗ ನೀ ನನ್ನೊಟ್ಟಿಗೆ ಬರ್ತೀಯಾ? ಯಾಕಂದ್ರೆ ಬಾಯುವುದಾಗಿ ಹೇಳುವುದಕ್ಕೆ ಆಜ್ಞೆ ಮಾಡೋದಕ್ಕೆ ಸರಿ ಆಗುದಿಲ್ಲ. ಪ್ರೀತಿಯಿಂದ ನೀನು ಬರ್ತೀಯ ಅಂತ ಆದ್ರೆ ಒಳ್ಳೆ ತಿರುಗಾಟ ಮಾಡು. ಅಣ್ಣ, ನೀನು ಕರೆಯುವುದು ಹೆಚ್ಚೆ, ನಾನು ಬರುವುದು ಹೆಚ್ಚೆ ಹೇಳು. ಯಾಕೆ ನಿದ್ದೆ ಬಂದವನಿಗೆ ಹಾಸಿಗೆ ಹಾಕಿ ಕೊಟ್ಟಾಗ ಆಯ್ತು, ಓಡಿ ಹೋಗುವವನನ್ನು ದೂಡಿ
ವಸಂತ ಜಯಂತ ಜಯಂತ ವಸಂತ ಕುರು ವಿಲಾಸ ಸ್ಥಾನವೇನೆ ಪ್ರಾಪ್ತಿಗೊಳ್ಳುತ್ತ ಸಹಜಾತನಲ್ಲಿ ನುಡಿದ ಮನದಿರವಾ ಪ್ರಾಪ್ತಿಗೊಳ್ಳುತ್ತ ಸಹಜಾತನಲ್ಲಿ ನುಡಿದ ಮನದಿರವಾ ಪರಿಗಿಸುತ್ತ ಗಜನಿ ಉಪವನ್ನ ಸಿದ್ಧಿಯ ತರುಗಳ ಮಧ್ಯದಲ್ಲಿ ಸರಸ್ವತಿ ಸರಿಯುವ
ಪರಿಗೀತು ಸಗಜ ನೀವು ಪವನ ಸಿರಿಯ ತರುಗಳ ಮಧ್ಯದಿ ಜೋಂಬಿನ ಲತೆಯ ಪರಿತ ಸುಮಗಳ ಮಕರಂದ ಪೂರಿತೆಯ ಸರಸ್ವತಿ ಸವಿಯುವ ಶಕ್ತಾದ ನದಿಯ ನೋಡಿದ್ಯಾ ಏನು ಎಲ್ಲಿ ನೋಡಬೇಕು ಎಲ್ಲಿ ಬಿಡಬೇಕು ಅಂತಹ ಸೌಂದರ್ಯದ ರಾಶಿಯೇ ತುಂಬಿದೆ ಇಲ್ಲಿ ವಿಶೇಷತೆ ಹಾಗೆ ನಾಳೆ ಬಂದ್ರು ಹೀಗೆ ಇರ್ತದೆ ಅಲ್ವಾ? ಹೌದಪ್ಪ, ನಿನ್ನೆಯೂ ಹೀಗೆ ಇತ್ತು. ಭವಿಷ್ಯ ಇನ್ನೊಂದು ಕೆಲವು ದಿವಸ ಹೀಗೆ ಇರ್ತದ. ಕೆಲವು ದಿವಸ ಅಲ್ಲ, ಇದು ನಮ್ಮ ನಾಡಿರುವವರೆಗೂ ಹೀಗೆ ಆಗ್ತದೆ. ನಾವು ಭಗವಂತನಲ್ಲಿ ಬೇಡಿಕೊಳ್ಳುವುದು ಇದೇ ರೀತಿ ಮುಂದೆ ಸಹ ಆಗುತ್ತಾ ಇರಲಿ ಅಂತ ಬೇಡಿಕೊಳ್ಳುವ. ಹೌದೇ ಹೌದು. ಅಣ್ಣ ನೋಡಿದ್ಯಾ ಏನಾಯ್ತಲ್ಲ? ನನಗೆ ಆ ಕಡೆ ಕೋಗಿಲೆ ಹಾಡಿದಾಗ ಕೋಗಿಲೆ ಕೊಕ್ಕಿನಲ್ಲಿ ಹೀಗೆ ಮಾಡುದು ಯಾವಾಗ ಕೋಗಿಲೆ ಹಾಡನ್ನು ಕೇಳಿ
ವಿಷ್ಣು ಕುಣಿದದ್ದು. ಮತ್ತೆ ಈ ಕೋಗಿಲ ಹಾಡಿಗೂ ನಾವು ಕುಣಿಯದೆ ಹೋದ್ರೆ ಅವನು ಕುಣಿಯುವುದೇ ವ್ಯರ್ಥ ಅಲ್ವಾ, ಅವನಿಗೆ ಕಾಲ ಸರಿ ಇಲ್ಲ ಅಂತ ಆಗ್ತದೆ. ಕುಣಿಯುವುದಕ್ಕೆ ಬರದೇ ಇದ್ದವನಿಗೂ ಕುಣಿಯುವುದಕ್ಕೆ ಒಂದು ಒಳ್ಳೆಯ ವೇದಿಕೆ ಮಾಡ್ಕೊಳ್ಳೋದು ಯಾವ್ದು ಕೇಳಿದ್ರೆ ಇಂಥ ಕೋಗಿ ಹೌದಪ್ಪ, ಬೇಕು. ಹಾ. ನೋಡಿದ್ಯೇನ ಹಾ. ವನದೇವಿ ತನ್ನ ನಿನೆಯನ್ನು ಆಗಮನ ಬಯಸಿ ಹಸಿರು ಉಡುಗೆಯನ್ನು ಉಟ್ಟು ಹಾ. ಹಳ್ಳೆಂಬ ತೊಡವೆಗಳನ್ನು ತೊಟ್ಟು ಬಂದವರನ್ನು ಸ್ವಾಗತಿಸ್ತಾ ಇದೆ. ಎಂತ ಅದ್ಭುತವಾದಂತ ವಾತಾವರಣ ಅಲ್ವೇನೆ ಅಣ್ಣ. ಹಾ. ಅಬ್ಬಬ್ಬ, ಏನು? ಒಂದು ಕಡೆಯಲ್ಲಿ ನೋಡಿದ್ರೆ ಹಾ. ಧುಮ್ಮಿಕ್ಕುತ್ತಾ ಇರುವಂತಹ ಜಲಪಾತ, ಸರಿ. ಮತ್ತೊಂದೆಡೆಯಲ್ಲಿ ನೋಡಿದ್ಯಾ ಏನು? ತಲೆ ಎತ್ತಿ ನಿಂತಹ ಪರ್ವತದ ರಾಶಿಗಳು. ಆಹಾ, ಗಗನಕ್ಕೆ ಚುಂಬನವನ್ನು ನೀಡ್ತಾ ಇದೆ ಎಂಬಂತೆ ಭಾಸವಾದ ಹೌದೇ ಹೌದು. ತಿಳಿ ನೀರಿನಲ್ಲಿ ಓಡಾಡುವ ಹಂಸ ಪಕ್ಷಿಗಳು, ಹಾ. ಕೆಳಭಾಗದಲ್ಲಿ ಮತ್ಸ್ಯಗಳ ಓಟ, ಹಾ. ಕಾರ್ಮುಗಿಲ ಕಂಡಾಗ ನವಿಲು ಗರಿಬಿಚ್ಚಿ ನರ್ತಿಸುವ ನವಿಲಿನ ನಾಟ್ಯ, ಹಾ. ಇದನ್ನೆಲ್ಲ ಕಂಡಾಗ ಪ್ರಕೃತಿಯ ಮುಂದೆ ನಾವೆಲ್ಲ ಕುಬ್ಜರೆ ಹೊರತು ಖಂಡಿತವಾಗಿ ಹೌದು. ಮನುಷ್ಯನಾದ ಪ್ರಕೃತಿಯಿಂದ ಕಲಿಯಬೇಕಾದ್ದು ಬಹಳಷ್ಟು ಉಂಟು. ಹೌದೇ ಹೌದು. ಅಲ್ವಾ? ಜೊತೆಯಲ್ಲಿ ಹಾ. ಇದು ನಮ್ಮ ತಂದೆ ನೆಟ್ಟು ಬೆಳೆಸಿದಂತಹ ಉಪವನವೇ ಆದರೂ ಖಂಡಿತ. ಹೇಗೆ ಪ್ರಾಣಿ ಪಕ್ಷಿಗಳೆಲ್ಲ ಬಂದು ಸೇರ್ಕೊಂಡಿದೆ ನೋಡ. ಮತ್ತೆ? ಇದು ಮಾನವ ನಿರ್ಮಿತ ಅಂತ ಅನ್ನಿಸುವುದೇ ಇಲ್ಲ. ಇಲ್ಲಪ್ಪ, ಅಂತಹ ಪ್ರಾಕೃತಿಕವಾದಂತಹ ವೈಶಿಷ್ಟ್ಯವನ್ನು ಹೊಂದಿದೆ. ಹಾ. ಅಣ್ಣ, ಏನು? ಎಷ್ಟು ಚಂದ ನೋಡ ಇಲ್ಲೇ ನಿಂತು ನೋಡುವುದಲ್ಲ. ಇಲ್ಲ, ಮತ್ತು ನೋಡ್ಲಿಕ್ಕೆ ಬೇರೆ ಬೇರೆ ಸ್ಥಳ ಉಂಟು ಅಲ್ವಾ? ಆ ಕಡೆ ಮತ್ತು ಒಳ್ಳೆ ಜಾಗ ಉಂಟು. ಹೌದಾ? ಒಂದು